ನಗರದ ಕೆಆರ್ಪುರದಲ್ಲಿ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ನ 11ನೇ ಶಾಖೆ ನೂತನವಾಗಿ ಉದ್ಘಾಟನೆಯಾಯಿತು. ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಪ್ರಾರಂಭವಾಗಿ 50 ವರ್ಷಗಳು ಕಳೆಯುತ್ತಿರುವ ಈ ಸಂದರ್ಭದಲ್ಲಿ ಕೆಆರ್ಪುರದ ವಾಸವಿ ಮಹಲ್ನಲ್ಲಿ ತನ್ನ 11ನೇ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಸ್ಥಳೀಯ ಶಾಸಕ ಭೈರತಿ ಬಸವರಾಜ್ ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಬ್ಯಾಂಕನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ಮುನೇಗೌಡ, ಅಂತೋಣಿಸ್ವಾಮಿ, ಶಿವಪ್ಪ, ಪಟಾಕಿ ರವಿ, ಬ್ಯಾಂಕ್ನ ಅಧ್ಯಕ್ಷರಾದ ತಿಮ್ಮೇಗೌಡ, ಉಪಾಧ್ಯಕ್ಷರಾದ ವಾಸನ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಸಹ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕ ಭೈರತಿ ಬಸವರಾಜ್ ಮಾತನಾಡಿ, ಕಷ್ಟಗಳಲ್ಲಿರುವ ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳು ಕೆಲಸ ಮಾಡಬೇಕು. ಕೆಆರ್ಪುರ ಕ್ಷೇತ್ರದಲ್ಲಿ ಬ್ಯಾಂಕ್ಗಳ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತದೆ. ಲೋನ್ಗಳನ್ನು ಕಟ್ಟುವ ಸಂದರ್ಭದಲ್ಲಿ ಗ್ರಾಹಕರೊಂದಿಗೆ ಸಭ್ಯತೆಯಿಂದ ವರ್ತಿಸಿ ಎಂದರು. ಮೊನ್ನೆ ನಾವು ಬ್ಯಾಂಕ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾವು ದಯಮಾಡಿ ಬರಬೇಕಂತ ಸಂತೋಷದಿಂದ ಈ ಬ್ಯಾಂಕನ್ನು ನಾವು ಯೋಚನೆ ಕೂಡ ನಡೆಸಿದ್ದೇವೆ. ಈ ಬ್ಯಾಂಕು ಅಧ್ಯಕ್ಷರಲ್ಲಿ ನಾವು ಸಂದರ್ಭದಲ್ಲಿ ಶುಭವನ್ನು ಕೂಡ ಆಲಿಸ್ತೇನೆ. ಮತ್ತು ನಾನು ನಮ್ಮ ಭಾಗದ ಎಲ್ಲ ಮುಖಂಡರಲ್ಲಿ ಕೂಡ ಮನವಿ ಮಾಡ್ತೀನಿ, ಇದೊಂದು ಅವಕಾಶ. ಯಾಕಂದರೆ ಒಳ್ಳೆಯ ಗುಣಮಟ್ಟದ ರಿಸರ್ವ್ ಬ್ಯಾಂಕ್ ನಮಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಕೂಡ ನ್ಯೂನತೆ ಇಲ್ಲ ಅನ್ನೋ ಮಾತು. ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ನಿರ್ದೇಶಕರ ಮಂಡಳಿ, ಬ್ಯಾಂಕಿನ ಅಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿ, ಅಡ್ವೈಸರ್ ಇರ್ಬೋದು, ಪ್ರಧಾನ ವ್ಯವಸ್ಥಾಪಕರು ಇರ್ಬೋದು, ಈ ಜಾಗನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗೆ ಈ ಒಂದು ಸ್ಥಳದಲ್ಲಿ ಹಲವಾರು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಹನುಮಂತಪ್ಪ ಮತ್ತು ಎಲ್ಲ ಗೆಳೆಯರು, ನಮ್ಮ ಬಿಲ್ಡಿಂಗ್ ಓನರ್ ಅವರು, ರಮೇಶ್ ಅವರು, ಇವರೆಲ್ಲ ಸೇರಿಕೊಂಡು ಈ ಒಂದು ಸುಸಜ್ಜಿತವಾದಂಥ ಒಂದು ಶಾಖೆಯನ್ನು ನಾವಿಲ್ಲಿ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗಿದೆ. ನಿಮ್ಮ ಎಲ್ಲ ಒಂದು ಬಳಗವನ್ನು ಇದು ಸರ್, ನಾವು ಕಳೆದ 5 ವರ್ಷಗಳಿಂದ ನಾವು ರಿಸರ್ವ್ ಬ್ಯಾಂಕಿಂದ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಷಿಯಲಿ ಮ್ಯಾನೇಜ್ಡ್ ಬ್ಯಾಂಕ್ ಅಂತೇಳಿ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಹಲವಾರು ನ್ಯೂನತೆಗಳನ್ನು ತಾವು ಸರ್ಕಾರದ ಗಮನಿಸ್ತಾ ಇದ್ದೀರಾ. ಫೈನಾನ್ಷಿಯಲಿ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ರಿಸರ್ವ್ ಬ್ಯಾಂಕ್ ಇಂದ ನಮಗೆ ಆ ಹೆಬ್ಬೆಸಿಕ್ಕಿದೆ. ಯಾಕೆ ತಪ್ಪಂತ ಹೇಳ್ತಾ ಇದೀವಿ ಅಂದ್ರೆ, ತಾವು ನಾಳೆ ನಾವು ನಿಮ್ಮ ಒಂದು ಕಸ್ಟಮರ್ಸ್ಗಳನ್ನ ಮತ್ತೆ ನೀವೇ ಯಾವ ನಿಮ್ಮ ಫೆಸಿಲಿಟಿ ಬೇಕು ಆನ್ ಪಾರ್ ವಿತ್ ಎನಿ ಮಲ್ಟಿನ್ಯಾಷನಲ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಆ ರೀತಿಯಾದ ಒಂದು ಸೌಜನ್ಯವಾದಂಥ ಕಸ್ಟಮರ್ ಸರ್ವಿಸ್ ಇದೆ. ಎಲ್ಲ ರೀತಿಯ ವ್ಯವಸ್ಥೆ ಇದೆ. IMS ಇರ್ಬೋದು, RTGS ಇರ್ಬೋದು, ಲಾಕರ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ರೀತಿಯಾದಂಥ ಲೋನ್ ಫೆಸಿಲಿಟೀಸ್ಗಳಿರ್ಬೋದು, ಆನ್ ಪಾರ್ ವಿತ್ ಬ್ಯಾಂಕ್ ಕೊಡ್ತಾ ಇದ್ದೀವಿ. ನಮ್ಗೆಲ್ಲ ಡೈರೆಕ್ಟರ್ಸ್ಗಳು ಈ ಲೋನ್ಗಳ ವಿಷಯದಲ್ಲಿ ಮಾತ್ರ ಯಾವುದೇ ಪ್ರದೀಪ ತೆಗಿಸ್ಬಿಡಿ ಅಲ್ಲಿಂದ. ಫೋಟೋ ಎಲ್ಲ ಕಡೆ ಬಂದಪ್ಪ, ಪಬ್ಲಿಸಿಟಿ ಬ್ಯಾಂಕ್ ಎಲ್ಲ ಕಡೆ ಕೊಡ್ತಾರೆ. ಥ್ಯಾಂಕ್ ಯು ಎಲ್ಲ ಸ್ವಲ್ಪ ರಮಣ ನಮ್ಮ ಸುಧಾ ಬ್ಯಾಂಕು ಹಿರಿಯರು ಓಪನ್ ಮಾಡಿ 50ನೇ ವರ್ಷದಲ್ಲಿ ನಾವು ಇದನ್ನು 11ನೇ ಬ್ರ್ಯಾಂಚಿಗೆ ತಗೊಂಡೋಗಿ ನಿಲ್ಲಿಸಿದ್ದೀವಿ. ಈ ಕೆಆರ್ಪುರದ ಎಲ್ಲ ನಮ್ಮ ಕಸ್ಟಮರ್ಸ್ಗಳು ಇದು 11ನೇ ಬ್ರ್ಯಾಂಚನ್ನು ತಗೊಂಡು ಬಂದು ಒಂದನೇ ಬ್ರ್ಯಾಂಚ್ ಆಗಿ
1ನೇ ಕ್ಲಾಸ್ನಲ್ಲಿ ನಿಲ್ಲಿಸ್ತೀರಾ ಅಂತ ಹೇಳಿ ನಾವೆಲ್ಲರೂ ನಂಬಿ ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೀವಿ. ಆ ಥರ ಎಲ್ಲ ಈ ಭಾಗದ ಎಲ್ಲ ಕಸ್ಟಮರ್ಸ್ಗಳು ಬಂದು ಎಲ್ಲರೂ ಈ ಬ್ಯಾಂಕ್ನಲ್ಲಿ ಎಲ್ಲ ಬ್ಯಾಂಕಿನ ಸವಲತ್ತುಗಳು ನೀವು ಪಡೀರಿ. ಬ್ಯಾಂಕನ್ನು ಚೆಂದಾಗಿ ಬೆಳೆಸಿ, ಇದು ಬೆಳೀಲಿ. ಇದು ಬೆಳೆದಂಗೆ ಬೆಂಗಳೂರಿನಲ್ಲಿ ಇನ್ನೂ ಒಂದು 3-4 ಬ್ರ್ಯಾಂಚ್ ಮಾಡಬೇಕು ಅನ್ನೋ ಅಭಿಲಾಷೆ ಐತೆ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಒಂದು 3-4 ಬ್ರ್ಯಾಂಚನ್ನು ಮಾಡಿ ಸುಧಾ ಬ್ಯಾಂಕನ್ನು ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಎಲ್ಲ ಈ ಭಾಗದ ಶಾಸಕ ಎಲ್ಲ ಕಸ್ಟಮರ್ಸ್ಗಳ ಹತ್ರ ವಿನಂತಿಸ್ಕೊಂಡು ನೀವೆಲ್ಲರೂ ಸಹಕಾರ ಮಾಡ್ತೀರಿ ಅಂತ ನಂಬಿ ನಾವು ಈ ಬ್ರಾಂಚನ್ನು ಓಪನ್ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಈ ಬ್ರಾಂಚ್ ಬೆಳೀಲಿ ಅಂತ ಹೇಳಿ ಮಾತಾಡಿ ಮುಗಿಸ್ತೀನಿ.